ಸೊ 8 ವರ್ಷಗಳ ಗ್ಯಾಪ್ ಆದ್ಮೇಲೆ ಮಾಡ್ತಾ ಇರೋಂತ ಚಿತ್ರ ಇದು. ಏನಿದು ಕಥೆ, ಏನ್ ಒಪ್ಕೊಳಕ್ ಏನ್ ಕಾರಣ? ಆಕ್ಚುಲಿ ಫಸ್ಟ್ ಮೂವಿಗಿಂತ ಇವಾಗ್ಲೇ ನನಗೆ ಜಾಸ್ತಿ ಟೆನ್ಷನ್ ಇದೆ. ನಾನೊಂದು ಭವಿಷ್ಯವಾಣಿ ಹೇಳ, ಫಸ್ಟ್ ಮೂವಿಗಿಂತ ಈ ಮೂವಿ ಚೆನ್ನಾಗಿ ಇನ್ನೂ ಜಾಸ್ತಿ ಅಕ್ಸೆಪ್ಟ್ ಮಾಡ್ತಾರೆ. ಥ್ಯಾಂಕ್ ಯು 100%. ಬಟ್ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಬ್ರೇಕ್ ಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಪ್ಲೇಯಿಂಗ್ ಇಟ್ ಹಿಯರ್. ನಿಜವಾಗ್ಲೂ ಅಂದರೆ ನನಗೆ ನಾನು ಬಂದಾಗ ನಮ್ಮ ಸಿನಿಮಾದವ್ರಾಗಿರ್ಬೋದು, ನಮ್ಮ ಮೀಡಿಯಾ ಎಲ್ಲರೂ ಒಂಥರ ಹೆಂಗೆ ಅಪ್ಕೊಳ್ತಾ ಇದ್ದಾರೆ ಅಂದರೆ, ಹೆಂಗೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಇನ್ನೂ ಅದನ್ನು ಡೈಜೆಸ್ಟೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಾನು ನಿಜವಾಗ್ಲೂ ಇಷ್ಟಪಡ್ತಾ ಇದ್ರಾ? ಹೌದು, ಇವರೆಲ್ಲ ನಮ್ಮವ್ರೆ. ನಾನು ಯಾಕೆ 8 ವರ್ಷ ಹಿಂಗೆ ಸುಮ್ಮನೆ ಇದ್ಬಿಟ್ಟೆ? ಐ ಶುಡ್ ಹ್ಯಾವ್ ಬೀನ್ ಹಿಯರ್ ಅಂತ. ಅಂದರೆ ಅಂಥ ಸಿನಿಮಾಗಳು ಯಾವುದು ಬರ್ತಾ ಇರಲಿಲ್ಲ. ತುಂಬ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ, ಮೇ ಬಿ ನಾನು ಅನ್ಕೊಂಡೆ ಓಕೆ ಮದುವೆ ಆಗಿದ್ದೀನಿ, ಮಗು ಆಗಿದೆ ಅದಕ್ಕೆ ಅಂತ ಅನ್ಕೊಂಡೆ. ಬಟ್ ಇದು ಬಂದಾಗಂತೂ ನನಗೆ ಐ ವಾಸ್ ಸೋ ಹ್ಯಾಪಿ. ಅಂದರೆ ನನ್ನದೇ ಒಂದು ಜಾನರು, ಒಂದು ಕಾಮಿಡಿ ಕಂಟೆಂಟ್ ಇಟ್ಕೊಂಡು ಒಂದು ಕಥೆನ ಎಳೆದಿದ್ದಾರೆ. ಸೊ ನನಗೆ ಬಹಳ ಖುಷಿ ಕೊಟ್ಟಂಥ ಸ್ಕ್ರಿಪ್ಟು. ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ಡ್. ವೆರಿ ನೈಸ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.